ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಪೆಷಲ್ ಅಂತ ನಿಮಗೆ ಅನಿಸ್ತಾ ಇದೆಯಾ? ಹೌದು, ಇವತ್ತು ಸ್ಪೆಷಲ್ ಆದ ಒಂದು ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಬಿಸಿಬೇಳೆ ಬಾತ್ ಅಂದ ತಕ್ಷಣ ತುಂಬ ಕಷ್ಟ ಅಂದ್ಕೊಂಡಿರ್ತೀರ. ಕಷ್ಟ ಏನಲ್ಲ, ತುಂಬ ರುಚಿಯಾಗಿರುತ್ತೆ. ಯಾವ ರೀತಿ ಮಾಡಿದ್ದೀನಿ ಅಂದರೆ ಪ್ಯಾಕೆಟ್ ಮಸಾಲ ತರದೇನೆ ಮನೆಯಲ್ಲೇ ಪೌಡ್ರ್ ಮಾಡಿ ನಾನು ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ನಾನು 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಬೀನ್ಸ್ ಕೂಡ ಇದೆ, ಮತ್ತು ಇಲ್ಲಿ ಹೂಕೋಸಿದೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ರುಚಿ ಮಾತ್ರ ಸೂಪರ್ ಆಗಿರುತ್ತೆ. ಕ್ಯಾರೆಟ್ ಮತ್ತು ಬೀನ್ಸನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಈ ಹೂಕೋಸಿದೆ ಅಲ್ವಾ, ಸೊ ಇದನ್ನು ನಾನು ಒಂದು ಅರ್ಧದಷ್ಟು ತೊಗೊಂಡು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದರಲ್ಲಿ ಸ್ವಲ್ಪ ಒಂದು ಮುಷ್ಟಿಯಷ್ಟು ಉಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು. ಯಾಕಂದರೆ ಅದರಲ್ಲಿ ಏನಾದರೂ ಹುಳುಗಳಿದ್ದರೆ ಆಚೆ ಬರುತ್ತೆ ಅಂತ ಅಷ್ಟೇ. ಹಾಗಾಗಿ ಡೈರೆಕ್ಟ್ ಯಾವತ್ತೂ ಹಿಂಗೆ ವಾಶ್ ಮಾಡಿ ಯೂಸ್ ಮಾಡಬೇಡಿ. ಆದಷ್ಟು ಇದನ್ನು ಉಪ್ಪು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೆನೆಸ್ಲಿಕ್ಕಿಡಿ. ಹುಳುಗಳು ಇದ್ದರೆ ಆಚೆ ಬರುತ್ತೆ ಅಷ್ಟೇ. ಇದೊಂದು ಸ್ವಲ್ಪ ಹೊತ್ತು ನಾನು ಉಪ್ಪು ನೀರಲ್ಲಿ ಹಾಕಿ ಅದನ್ನು ಸೈಡಲ್ಲಿ ಇಟ್ಟಿರ್ತೀನಿ. ಅಷ್ಟರಲ್ಲಿ ಕ್ಯಾರೆಟ್ ಮತ್ತು ಬೀನ್ಸನ್ನು ನಾನು ತೊಳೆದು ಇಟ್ಕೊಂಡಿದ್ನಲ್ಲ, ಅದನ್ನು ನಾನು ಈಗ ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ಇದಕ್ಕೆ ಸ್ವಲ್ಪ ಟೈಮ್ ಬೇಕು. ಆ ಟೈಮಲ್ಲಿ ನಾವು ಈ ಅಂದರೆ ತರಕಾರಿಯನ್ನು ಕಟ್ ಮಾಡಿ ಇಟ್ಕೋಬೋದು. ಸೊ ಸಣ್ಣಕ್ಕೆ ನಾನು ಕ್ಯಾರೆಟ್ ಮತ್ತು ಬೀನ್ಸನ್ನು ಎರಡೂ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಈ ಥರ ಏನಾದರೂ ಅಂದರೆ ಟೈಮ್ ಇದ್ದಾಗ ನೀವು ತರಕಾರಿ ಎಲ್ಲ ಬೇಗ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ, ಕಷ್ಟನೇ ಆಗಲ್ಲ ಈ ರೆಸಿಪಿನ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಬೀನ್ಸ್ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 5 ನಿಮಿಷ ಅಥವಾ 10 ನಿಮಿಷ ಇಟ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಮಾಡಿ ಇದನ್ನು ನಾನು ಚೆನ್ನಾಗಿ 2ರಿಂದ 3 ಟೈಮು ಉಪ್ಪು ನೀರನ್ನೆಲ್ಲ ತೆಗೆದು ಈಗ ನೀಟಾಗಿ ಬೇರೆ ನೀರಲ್ಲಿ ತೊಳೆದ್ಬಿಟ್ಟು ಈಗ ಈ ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಇಲ್ಲಿ ಹಸಿ ಏನಂದರೆ ಬಟಾಣಿ, ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಮಾಡ್ಬೋದು. ಆದರೆ ನಿಮ್ಗೆ ಏನು ಇಷ್ಟ ಆಗುತ್ತೋ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಒಂದು ಕುಕ್ಕರಲ್ಲಿ ನಾನು 1 ಕಪ್ಪಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆ 1 ಕಪ್ ಆದರೆ ಅಷ್ಟೇ ಕ್ವಾಂಟಿಟಿಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಜಾಸ್ತಿ ತೊಗೊಂಡು ತೊಗರಿಬೇಳೆ ಕಮ್ಮಿ ಮಾಡಿದರೆ ಅಷ್ಟು ರುಚಿ ಬರಲ್ಲ. ಸೇಮ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಸೊ ಇದು 2ರಿಂದ 3 ಟೈಮ್ ನೀಟಾಗಿ ತೊಳೆದ್ಬಿಟ್ಟು ಈಗ ಇದನ್ನು ನಾನು ಒಂದು ಪಾತ್ರೆ ಅಂದರೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ತೊಳ್ಕೊಂಡು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೀರಲ್ವ, ಬೇಳೆ ಅಕ್ಕಿ, ಅದೇ ಕಪ್ಪಲ್ಲಿ ನಾನಿಲ್ಲಿ 6 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕರೆಕ್ಟ್ 6 ಕಪ್ಪು ನೀರನ್ನು ಹಾಕ್ಕೋಬೇಕು. ಆವಾಗ ಅನ್ನ ಮತ್ತು ಬೇಳೆ ಕರೆಕ್ಟಾಗಿ ಕುಕ್ ಆಗುತ್ತೆ ಅಂತ ಅಷ್ಟೇ. ಜಾಸ್ತಿ ಹಾಕಿದರೂ ಬೇಡ, ಕಮ್ಮಿ ಹಾಕಿದ್ರೂ ಕೂಡ ಅಷ್ಟು ಚೆನ್ನಾಗಾಗಲ್ಲ. ಸೊ 6 ಕಪ್ಪಷ್ಟು ನೀರು ಹಾಕಿ ಈಗ ಹೆಚ್ಚಿರುವಂತಹ ಈ ತರಕಾರಿ ಇದೆ ಅಲ್ವಾ, ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದ್ರ ನಂತರ ಹೂಕೋಸು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೋಬೇಕು. ಆಮೇಲೆ ಹಸಿ ಬಟಾಣಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಬೇಡಿ ಯಾಕಂದರೆ ಆಮೇಲೂ ಕೂಡ ಉಪ್ಪು ಹಾಕ್ಕೋಬೇಕು. ಸೊ ಈಗ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ ಇಲ್ಲಿ ನಾನು ಒಂದು 4 ವಿಸಲ್ ಮಾಡ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲೇ. ಸೊ ಆ 4 ವಿಸಲ್ ಆಗೋ ತನಕ ನಾವಿಲ್ಲಿ ಈ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಅಂದರೆ ಬಿಸಿಬೇಳೆಬಾತ್ ಪೌಡ್ರನ್ನು ಮನೆಯಲ್ಲೇ ನಾನು ಈ ರೀತಿಯಾಗಿ ಮಾಡ್ತೀನಿ ನೋಡಿ. ಈಗ ನಾನು ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನ್ ಬಿಸಿ ಆದಮೇಲೆ ನಾನು ತೋರಿಸಿದ್ದೀನಿ ನೋಡಿ, ಒಂದು ಅರ್ಧ ಕಪ್ಪಷ್ಟು ಇದು ಹಸಿ ಇರೋದ್ರಿಂದ ನಾನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಕೊಬ್ಬರಿ ಯಾವುದು ಅವೈಲೇಬಲ್ ಇರುತ್ತೋ ಮನೇಲಿ ಅದನ್ನು ಯೂಸ್ ಮಾಡಿ. ನೋಡಿ ಅಲ್ಲಿ ಕುಕ್ಕರ್ ವಿಸಲ್ ಕೂಡ ಆಗಿದೆ. ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡಿದ್ದೀನಿ. ಒಣ ಕೊಬ್ಬರಿ ತೊಗೊಂಡ್ರೆ ಇನ್ನು ಬೇಗ ಆಗುತ್ತೆ. ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಕಲರ್ ಕೂಡ ಚೇಂಜ್ ಆಗಿದೆ. 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ 1 ಟೀ ಸ್ಪೂನಷ್ಟು ಇದು ಜೀರಿಗೆ, 3 ಟೀ ಸ್ಪೂನಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಇದೆ ಅಲ್ವಾ, ಧನಿಯಾ, ಅದನ್ನು ಹಾಕ್ಕೊಂಡು ನಂತರ 2 ಇಂಚಷ್ಟು ಚಕ್ಕೆ ಕೂಡ ಹಾಕ್ಕೋಬೇಕು. ನಂತರ ಲೋ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ 4 ಲವಂಗ. ಸೊ ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. 4ರಿಂದ 5 ಏಲಕ್ಕಿ. ಇದೇ ಥರ ನೋಡಿ ಒಂದೊಂದೇ ಹಾಕಬೇಕು, ಆವಾಗ ಎಲ್ಲ ಕರೆಕ್ಟಾಗಿ ಇದಾಗುತ್ತೆ. ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು. ನಂತರ 4 ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಖಾರಕ್ಕೆ ಇದು ಚೆನ್ನಾಗಿರುತ್ತೆ, ಸ್ವಲ್ಪ ಖಾರ ಆಗಿರುತ್ತೆ. 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೇಕು. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಖಾರದ ಮೆಣಸಿನ್ಕಾಯಿ ಬೇಡ ಅಂದರೆ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೋಬೋದು. ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನು ಬೇರೆ ಐಟಮ್ಸನ್ನು ಅಂದರೆ ಕೆಲವೊಂದು ಈ ಥರ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವಾಗ ಹಾಕಬೇಕು ಅಂತ ಕೂಡ ನಿಮಗೆ ಹೇಳ್ತೀನಿ. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಂದರೆ 1 ಮುಷ್ಟಿಯಷ್ಟು ನಾನು ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ತೊಗೊಂಡಿದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ಅಂದರೆ ಒಂದು 20
ಇದು ಗೋಡಂಬಿ ಅದನ್ನು ಕೂಡ ತೊಗೊಂಡಿದ್ದೀನಿ. ಈ ಗೋಡಂಬಿ ಫುಲ್ ಪೀಸ್ ಇರೋದ್ರಿಂದ ಅದನ್ನು ಎರಡೆರಡು ಭಾಗ ಮಾಡಿ ಇಟ್ಕೊಳ್ತಿದ್ದೀನಿ. ಚೆನ್ನಾಗಿರುತ್ತೆ ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಈಗ ನಾನು ಸೈಡಲ್ಲಿ ಇಡ್ತೀನಿ. ಅಷ್ಟರಲ್ಲಿ ಇದು ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಸ್ವಲ್ಪ ಹಿಂಗೆ ಹಾಕ್ಕೋಬೇಕು ಪೌಡ್ರ್ ಮಾಡುವಾಗ, ಯಾಕಂದರೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಸೊ ಹಾಗಾಗಿ ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಪೌಡ್ರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಇದನ್ನು ಈ ಪೌಡ್ರು ನೀವು ಇದೇ ರೀತಿ ಮಾಡಿ ನೀವು ಬಿಸಿಬೇಳೆ ಬಾತ್ ಮಾಡಿದರೆ ಘಮ ಘಮ ಮನೆಯಲ್ಲೆಲ್ಲ ಪರಿಮಳ. ರಿಯಲಿ ಫ್ರೆಂಡ್ಸ್, ಒಮ್ಮೆ ಈ ರೀತಿ ಟ್ರೈ ಮಾಡಿ, ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕಿ ಇಡ್ತೀನಿ. ಅದು ಸ್ವಲ್ಪ ಆ ನಂತರ ಯೂಸ್ ಮಾಡ್ತೀನಿ ನಿಮಗೆ. ಈಗ ನಾನು ನೋಡಿ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ರೈಸು, ಬೇಳೆ ಮತ್ತು ತರಕಾರಿ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಯಲ್ಲಿ ಒಂದು 3 ರಿಂದ 4 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಹಾಕೊಳ್ಳೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ, ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರಲಿ. ಹಾಗೆ ಇಲ್ಲಿ ಕರಿಬೇವು ಎಲೆ ಕೂಡ ಹಾಕ್ಕೋಬೇಕು. ಫ್ರೆಶ್ ಕರಿಬೇವು ಎಲೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಹೆಚ್ಚಿರುವಂಥ ಒಂದು ಈರುಳ್ಳಿನ ಇದರಲ್ಲಿ ಹಾಕ್ಕೊಂಡು ಹಸಿ ವಾಸನೆ ಹೋದ್ಮೇಲೆ ನಂತರ ಇಲ್ಲಿ 2 ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಒಂದು ಟೊಮೆಟೊನ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅರಿಶಿಣ ಸ್ವಲ್ಪ, ಆಮೇಲೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ, ಸಾಲ್ಟ್. ಸೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ 1 ಕಪ್ಪಷ್ಟು ಇದು ಏನು ಆವಾಗಲೇ ನಾವು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ನಲ್ವ ಅದರ ರಸನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಅಂದರೆ ಒಂದು 7 ರಿಂದ 8 ಟೀ ಸ್ಪೂನಷ್ಟು, ಒಂದು 2 ರಿಂದ 3 ಟೀ ಸ್ಪೂನಷ್ಟು ಜಾಗರಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಂತರ ಪೌಡ್ರ್ ಮಾಡಿರುವಂತಹ ಈ ಬಿಸಿಬೇಳೆ ಬಾತ್ ಪೌಡ್ರ್ ಇದೆಯಲ್ವ ಅದನ್ನು ಮಸಾಲೆನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ರಿಂದ 6 ಟೀ ಸ್ಪೂನಷ್ಟಾದರೂ ಹಾಕ್ಕೊಳ್ಳಿ. ನಂತರ ಉಳಿದಿರುತ್ತಲ್ಲ ಅದು ಇನ್ನೊಂದು ಸಲ ನೀವು ಯೂಸ್ ಮಾಡ್ಬೋದು. ಅಂದರೆ 2 ಟೈಮ್ ಯೂಸ್ ಮಾಡ್ಬೋದು ಇದನ್ನು, ಈ ಪೌಡ್ರನ್ನು. ಸೊ ಎಲ್ಲ ಮಿಕ್ಸ್ ಮಾಡಿದ ನಂತರ ಬಿಸಿ ನೀರನ್ನೇ ಹಾಕ್ಕೋಬೇಕು. ಎಷ್ಟು ಬೇಕು, 1 ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ, 1.5 ಗ್ಲಾಸಷ್ಟು ನಾನು ಬಿಸಿ ನೀರನ್ನು ಹಾಕಿದ್ದೀನಿ. ಹಾಕಿ ಸ್ವಲ್ಪ ಕುದಿ ಬಂದಾಗ ನಾವು ಬೇಯಿಸಿ ಇಟ್ಟಿರುವಂತಹ ಇದನ್ನು ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಅಂದರೆ ರೈಸು ಮತ್ತು ಏನು ಬೇಳೆ ಬೇಯಿಸಿ ಇಟ್ಟಿದ್ವಲ್ಲ ತರಕಾರಿ ಎಲ್ಲ, ಅದನ್ನು ಹಾಕ್ಕೊಂಡು ಮತ್ತೆ ನೋಡಿ ಬಿಸಿ ನೀರನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ನೀವು ಸೈಡಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿರ್ರಿ. ಯಾವಾಗ ಬೇಕೋ ನಿಮಗೆ ಬಿಸಿ ನೀರು ಅವಶ್ಯಕತೆ ಇದ್ದಾಗ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಯಾಕಂದರೆ ಬಿಸಿಬೇಳೆ ಮಾಡೋದೇ ಇದೇ ರೀತಿಯಾಗಿ. ಯಾಕಂದರೆ ನೀವು ಅದೆಷ್ಟು ತಣ್ಣಗಾಗುತ್ತಲ್ವ ಅದು ಗಟ್ಟಿ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತ ಮಿಕ್ಸ್ ಮಾಡಿ 1-2 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸ್ಬೇಕಂತ ಅವಶ್ಯಕತೆ ಇಲ್ಲ. ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹೆಚ್ಚಿರುತ್ತಾ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ರುಚಿಯಾದ ಆರೋಗ್ಯಕರವಾದ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಈಗ ನಾನು ಹೇಳಿದ್ನಲ್ವ, ಇದನ್ನು ನಾನು ಆವಾಗಲೇ ಶೇಂಗಾ ಮತ್ತು ಗೋಡಂಬಿನ ತೆಗೆದಿಟ್ಟಿದ್ದೆ. ಯಾಕೆ ಅಂತ ನೋಡಿ ಇಲ್ಲಿ ಗೊತ್ತಾಗುತ್ತೆ. ಈಗ ಏನು ಮಾಡಬೇಕಂದ್ರೆ 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ಮೇಲೆ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ, ಅಂದರೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ನೋಡಿ, ಈ ಥರ ಕಲರ್ ಚೇಂಜ್ ಆದಮೇಲೆ ಗೋಡಂಬಿ ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಹಿಂಗಿನ ಒಗ್ಗರಣೆ ಕೂಡ ಇದಕ್ಕೆ ಈ ರೀತಿ ಹಾಕ್ಬಿಟ್ರೆ ಎಷ್ಟು ಘಮ ಘಮ ಪರಿಮಳ, ಮನೆಯಲ್ಲೆಲ್ಲ ಎಷ್ಟು ಚೆನ್ನಾಗಿ ಅಂದರೆ ಆ ಪರಿಮಳ ಬರುತ್ತೆ ಅಂತ ನೀವು ಈ ರೀತಿ ಮಾಡಿದ ಮೇಲೆ ಗೊತ್ತಾಗುತ್ತೆ. ಲಾಸ್ಟಲ್ಲಿ ನಾನು ಈ ಅಂದರೆ ಶೇಂಗಾ ಮತ್ತು ಈ ಗೋಡಂಬಿನ ಹಾಕಿದೆ. ಯಾಕೆ ಅಂದರೆ ತಿನ್ನುವಾಗ ಕ್ರಂಚಿಯಾಗಿರುತ್ತೆ, ಕುರುಮ್ ಅಂತ ಅನಿಸುತ್ತೆ. ಈ ಗೋಡಂಬಿ ಮತ್ತು ಈ ಶೇಂಗಾ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಇದೇ ರೀತಿಯಾಗಿ ಫಾಲೋ ಮಾಡಿ, ನಿಜವಾಗ್ಲೂ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ನೀವು ತರಕಾರಿ ಬೇಯಿಸುವಾಗಲೇ ಅದನ್ನೆಲ್ಲ ಹಾಕ್ಬಿಟ್ರೆ ಅದೊಂಥರ ಬೆಂದಿರುತ್ತೆ, ಅಷ್ಟೇ ರುಚಿ ಕೊಡಲ್ಲ. ಸೊ ನೋಡಿದ್ರಲ್ಲ, ಈ ಬಿಸಿಬೇಳೆ ಬಾತ್ ತಿನ್ನಲಿಕ್ಕೆ ರೆಡಿ ಆಯಿತು. ನಾನು ಇದೇ ರೀತಿಯಾಗಿ ನಮ್ಮ ಮನೇಲಿರೋರಿಗೆಲ್ಲ ಕೊಟ್ಟೆ. ನಾನು ತುಂಬ ಖುಷಿಪಟ್ಟು ಎಂಜಾಯ್ ಮಾಡಿ ತಿಂದರು. ಅದ್ರ ಜೊತೆ ಈ ಖಾರ ಬೂಂದಿ ಒಂದಿದ್ದರೆ ಕಂಪ್ಲೀಟ್ ಆಗುತ್ತೆ ಅಲ್ವಾ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.